ಸರ್ ಮಾತಾಡ್ತಾ ಹೇಳಿದ್ರಿ ಹ್ಮ್. ಜೈಲಿಗೆ ಹೋಗಿದ್ದು ಹ್ಮ್. ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಅಂದ್ರೆ ಜೈಲೇನು ಟ್ರಿಪ್ ತರ ಅಲ್ಲ, ಆದ್ರೂ ಕೇಳ್ತಾ ಇದೀನಿ ಯಾವ ತರ ಇತ್ತು? ಅಲ್ಲೇನಾದ್ರೂ ನಿಮಗೆ ಹಾ. ಅಲ್ಲೂ ಕೂಡ ಇದೇ ತರ ಇದ್ರ ಎಲ್ಲಾ ಕೈದಿಗಳನ್ನ ಎದುರಿಸ್ಕೊಂಡು, ಅಥವಾ ಯಾರಾದ್ರೂ ಅಲ್ಲಿ ನಿಮಗೆ ಫ್ಯಾನ್ಸ್ ಉಟ್ಕೊಂಡ್ರ? ಜೈಲ್ ಈಗ ಒಳಗಡೆ? ನಾನು ಯಾರನ್ನು ಎದುರಿಸಲ್ಲ ಸರ್. ನಾವು ವಿರೋಧ ಮಾಡಿರೋದು ಕೆಟ್ಟದನ್ನ, ನಾವು ವಿರೋಧ ಮಾಡೋದು ಭ್ರಷ್ಟಾಚಾರವನ್ನ, ಹ್ಮ್. ನಾವು ವಿರೋಧ ಮಾಡೋದು ಮಾಫಿಯಾಗಳನ್ನ. ಹ್ಮ್. ಅದು ಪೊಲೀಸ್ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಪುಡಾರಿಗಳಾಗಿರ್ಬೋದು, ನಾವು ವಿರೋಧ ಮಾಡಿದೀವಿ. ಹ್ಮ್. ಆಮೇಲೆ ಈ ಜೈಲ್ ವಿಚಾರ ಬಂದಾಗ ಸರ್, ಇದು ಬೆಂಗಳೂರಲ್ಲಿರೋ ಕೊಳಕನ್ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ಟು ಜೈಲ್ ಹಿಂಗಿದೆ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಬೇಕಾಗತ್ತೆ? ಹಾ. ಚೆನ್ನಾಗಿದೆ ಅಂತೂ ಹೇಳಕ್ ಆಗಲ್ಲ. ಓಕೆ. ಆಮೇಲೆ ಅದು ಯಾರು ಹೋಗೋದ್ ಬೇಡ. ಸೊ ನನಗೆ ಜೈಲು ಅಂತಂದ್ರೆ ಜೈಲುಗಳನ್ನ ಮುಚ್ಚಬೇಕಾದಂತ ಒಂದು ಸಮಾಜ ನನಗೆ ಬೇಕಾಗಿದೆ ಹೊರತು ಜೈಲುಗಳನ್ನ ಕಟ್ಟಿ ಬೆಳೆಸುವಂತ ಸಮಾಜ ನನಗಂತೂ ಬೇಡ. ಈಗ ನೋಡಿ, ಪ್ರಪಂಚದಲ್ಲಿ ನೆದರ್ಲ್ಯಾಂಡ್ ದೇಶ ಇದೆ, 18 ಜೈಲುಗಳನ್ನ ನೆದರ್ಲ್ಯಾಂಡ್ ದೇಶ ಮುಚ್ಚಿದೆ. ಕಾರಣ ಯಾಕೆ ಅಂತ, ಅಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗ್ತದೆ. ಇಲ್ಲಿ 56-54 ಜೈಲುಗಳಿದೆ ಕರ್ನಾಟಕದಲ್ಲಿ. ಇನ್ನ ಕಟ್ಟಬೇಕು ಅಂದ್ರೆ ಏನರ್ಥ? ಸಮಾಜವನ್ನ ಗೆದ್ದು ಬಂದಂತ ಜನಪ್ರತಿನಿಧಿಗಳು, ಸರ್ಕಾರಗಳು ಕೇಡು ಮಾಡಿ ಹಾಳು ಮಾಡಿದ್ದಾರೆ ಅಂತ ಅರ್ಥ. ಯಾವತ್ತು ನೋಡಿ ಸರ್, ಜೈಲಲ್ಲಿ ಜನ ಕ್ರಿಮಿನಲ್ಸ್ ಜಾಸ್ತಿ ಆಗ್ತಾರೆ, ಜೈಲುಗಳು ಜಾಸ್ತಿ ಆಗುತ್ತೆ, ಜೈಲುಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಸಮಾಜ ಹಾಳಾಗೋಗಿದೆ ಅಂತ ನನ್ನ ಒಂದು ಅನಿಸಿಕೆ. ಜೈಲುಗಳು ಕಮ್ಮಿ ಆಗ್ಬೇಕು, ಜೈಲುಗಳನ್ನ ಮುಚ್ಚಬೇಕು, ಜೈಲುಗಳಿಗೆ ಅಪರಾಧ ಕಮ್ಮಿ ಆಗ್ಬೇಕು, FIR ಕಮ್ಮಿ ಆಗ್ಬೇಕು, ಹೆಣ್ಮಕ್ಳು ಸಾರಾಸಟ್ಟಾಗಿ ಓಡಾಡಬೇಕು, ಈ ಡ್ರಗ್ ಮುಕ್ತ ಕರ್ನಾಟಕ ಆಗ್ಬೇಕು, ಬುದ್ಧಿವಂತ ಹುಡುಗರ ಸಮಾಜ ಆಗ್ಬೇಕು. ಪರೋಡಿ ಬೀಳೋದು, ಅಲ್ಲೆಲ್ಲ ಮಂಗಳೂರಲ್ಲಿ ಒಬ್ರಿಗೊಬ್ರು ಕೊಚ್ಚಾಡ್ಕೊಳೋದು, ಇಲ್ಲಿ ಬೆಂಗಳೂರಲ್ಲಿ ಡ್ರಗ್ಸ್ ಸೇದಿ ರೇಪ್ಗಳನ್ನ ಮಾಡಿ, ಎಲ್ಲರೂ ಅಲ್ಲ, ಒಂದು ಸೆಗ್ಮೆಂಟ್ ಇದೆ. ಮೊನ್ನೆ RCB ನಲ್ಲಿ ಆದಂತ ಕಾರಣಕ್ಕೂ ಕೂಡ ಇದೇ ಕಾರಣನೇ. ಈ ಗಾಂಜಾ, ಈ ಡ್ರಗ್ಸ್, ಈ ಬ್ಯಾನ್ ಡ್ರಗ್ಸ್, ಮಣಿಪುರದಿಂದ ಬರೋನು ಒಂದು 10 kg ಏನೋ ಗಾಂಜಾನ ಎತ್ಕೊಂಡ್ಬಂದು ಬೆಂಗಳೂರಲ್ಲಿ ಮಾರಿ ಹೊಲ್ಟೋತಾನೆ ಕಾಸು ಮಾಡ್ಕೊಂಡು. ಅಲ್ಲೊಂದು 500 ರೂಪಾಯಿ ಸಿಗ್ತದೆ ಕೆಜಿ. ಇಲ್ಲಿ ಬೆಂಗಳೂರಿಗೆ ಬಂದ್ರೆ 15-20 ಸಾವಿರಕ್ಕೆ ಮಾರ್ಬೋದು. ಯಾವನ ಇಸ್ಕೊಂತಾನೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತಾನೆ. ಕಿಕ್ಕು, MDMA. ಈ ಸೌತ್ ಆಫ್ರಿಕನ್, ನೈಜೀರಿಯನ್ ಹುಡುಗರು ಈ HBR ಲೇಔಟ್, ರಾಮಮೂರ್ತಿನಗರ ಎಂಟೈರ್ ಬೆಲ್ಟ್ ಅಲ್ಲಿ ಇದಾರೆ. ಇಡೀ ಬೆಂಗಳೂರನ್ನ MDMA, ಹೈ ಅಂಡ್ ಕ್ರಿಸ್ಟಲ್ ನಾರ್ಕೋಟಿಕ್ಸ್ ಡ್ರಗ್ ಗಳನ್ನ ಅವ್ರು ಮಾರಾಟ ಮಾಡ್ತಾರೆ. ಈ ವಾಟ್ಸ್ಆಪ್ ಗ್ರೂಪ್ ಇದೆ, ಆರ್ಡರ್ ಮಾಡಿದ್ರೆ ಮನೆಗೆ ಬರ್ತವೆ. ಇದೆಲ್ಲಾ ಪೊಲೀಸರು ಗೊತ್ತಿದೆ, ಇದೆಲ್ಲ ಇಂಟೆಲಿಜೆನ್ಸಿ ಗೊತ್ತಿದೆ. ದಯಾನಂದ್ ಒಬ್ಬ ತುಂಬಾ ತುಂಬಾ ಐ ಥಿಂಕ್ ನಿಯತ್ತಿನ ಬೆಂಗಳೂರು ಪೊಲೀಸ್ ಕಮಿಷನರ್, IPS ಆಫೀಸರ್ ಅಂತ ಒಂದಷ್ಟು ಟ್ರೆಂಡ್ಗಳೆಲ್ಲ ಮಾಡಿದ್ರು. ಇದೇ ದಯಾನಂದ್ ಸಮಯದಲ್ಲಿ ಈ ಡ್ರಗ್ಗು ಈ ಮಟ್ಟಕ್ಕೆ ಬೆಳೆದ್ ನಿಂತಿದ್ದು. ಯಾಕೆ ಕಣ್ಣುಗಳಿಲ್ವಾ? 130 ಪೊಲೀಸ್ ಸ್ಟೇಷನ್ ಇರುವಂತ ಇನ್ಸ್ಪೆಕ್ಟರ್ಗಳು ACPಗಳಿಗೆ, DCPಗಳಿಗೆ ಮಾಮೂಲಿ ಬರ್ತಾ ಇಲ್ವಾ? ಬರ್ದಿರನೇ ಇದೆಲ್ಲ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ನಡೀತಾ ಇದೆಯಾ? ಡ್ಯಾನ್ಗೆ ಇದ್ಯಾವ್ದು ಗೊತ್ತೇ ಇಲ್ವಾ? 3 ವರ್ಷಕ್ಕೂ ಹೆಚ್ಚು ಒಬ್ಬ DGP ಮಗಳು ಸರ್ಕಾರಿ ಇನೋವಾ ಕಾರನ್ನ ಬಳಸಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಬೆಂಗಳೂರು ಮನೆಗೆ ಆರಾಮಾಗಿ ಗೋಲ್ಡ್ ಅನ್ನ ಸರ್ಕಾರಿ ಕಾರಲ್ಲಿ ಸ್ಮಗಲ್ ಮಾಡ್ತಾಳೆ. ಬೇರೆ ಯಾರು ಅಲ್ಲ, DGP ರಾಮಚಂದ್ರ ಮಗಳು ರನ್ಯಾರಾವ್. ಈ ಅಪ್ಪ ಪೊಲೀಸ್ ಕಮಿಷನರ್ ಏನ್ ಗೆಣಸ್ಕಿಳ್ತಾ ಇದ್ನ ದಯಾನಂದ್? ಸೊ ಅಂದ್ರೆ ಎಲ್ಲರ ಸಹಕಾರ ಇದೆ. ಅಂದ್ರೆ ಒಂದ್ ಕಡೆ ಅಧಿಕಾರಿಗಳು, ಒಂದ್ ಕಡೆ ಸರ್ಕಾರ, ಎಲ್ಲರ ಸಹಕಾರ ಇದೆ. ಯಾರು ಕೂಡ ಈ ಒಂದು ನೋಡು ಕಂಡಿದ್ದು ಕೂಡರಂತೆ ಇದಾರೆ ಅಂತ ನೀವು ಅಲ್ಲ ಸರ್. ಈಗ ನಿಮ್ಗೇನ ಮನೆಗೆ ತೊಂದರೆ ಆಯ್ತು ಅಂತ, ನಮ್ಗೇನ್ ತೊಂದರೆ ಹಾಕಿ ಒಂದು 25 ಸಾವಿರ ಹಾಕುವಂತ ಪರಮೇಶ್ವರ್, 25 ಲಕ್ಷ ಹಾಕುವಂತ ಪರಮೇಶ್ವರ್ ಕೇಳಿ ನೋಡಿ, ಹಾಕಲ್ಲ. ಅದೇ ಪರಮೇಶ್ವರ್ ಗೋಲ್ಡ್ ಸ್ಮಗಲ್ ಮಾಡ್ತಾ ಇದ್ದಂತ ರನ್ಯಾರಾವ್ ಅಕೌಂಟ್ಗೆ ಲಕ್ಷಾಂತರ ರೂಪಾಯಿ ಟ್ರಸ್ಟ್ ಇಂದ ಹಾಕ್ತಾರೆ. ಏನ್ ಸಂಬಂಧ ಇವ್ರಿಗೆ? ಒಬ್ಬ ಹೋಮ್ ಮಿನಿಸ್ಟರ್ ಒಬ್ಬ ಅಕ್ಯೂಸ್ಡ್ ಗೆ ಹಾಕ್ತಾರೆ ಅಂತಂದ್ರೆ, ಅಥವಾ ಅಕ್ಯೂಸ್ಡ್ ಆಗಕ್ಕೆ ಕಾರಣಕರ್ತ ಅಂತ ರಾಮಚಂದ್ರ ಮಗಳಿಗೆ ಹಾಕ್ತಾರೆ ಅಂತಂದ್ರೆ, ಸರ್ಕಾರ ನಡೆಸ್ತಾ ಇರೋಂತ ಹೋಮ್ ಮಿನಿಸ್ಟರ್, ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಆಗಿರ್ಬೋದು, ಈ ಸ್ಮಗ್ಲಿಂಗ್ ಆಗಿರ್ಬೋದು, ಅಲ್ಲ DGP ಮಗಳೇ ಗೋಲ್ಡ್ ಸ್ಮಗಲ್ ಮಾಡ್ತಾಳೆ ಅಂತಂದ್ರೆ ಇದೆಲ್ಲ ನಡೆಯಲ್ವಾ? ಇದೆಲ್ಲ ಇವ್ರ ಸಹಕಾರ ಇಲ್ದಾರ, ಪೊಲೀಸ್ ಸಹಕಾರ ಇಲ್ದಾರ, ಪೊಲೀಸ್ಗೆ ಲಂಚ ಇಸ್ಕೊಂಡ್ರೆ ಇದೆಲ್ಲ ನಡೀತಾ ಇದೆಯಾ? ಇದೇ ದಯಾನಂದ್ ಸಮಯದಲ್ಲಿ ಬರೀ ಗೋಲ್ಡ್ ಸ್ಮಗ್ಲಿಂಗ್ ಒಂದೇ ಅಂತಲ್ಲ, ಓಂ ಪ್ರಕಾಶ್ ಸತೋದ ಫಾರ್ಮರ್ DGP IGP ಹೆಂಡ್ತಿನೇ ಚಕ ಅಂತ ಕೊಚ್ಚಿ ಸಾಯ್ಸಕದ್ಲು. ಏನ್ ಮೆಸೇಜ್ ಕೊಟ್ರಿ ಅದು? ವಾಟ್ ಇಸ್ ಅ ಮೆಸೇಜ್? ಒಬ್ಬ DGP ಹೆಂಡ್ತಿನೇ ಬಿಡಲ್ಲ ಅಂದ್ರೆ ಸಮಾಜನ ಯಾವ ಮಟ್ಟಿಗೆ ತಗೊಂಡೋಗಿದೆ? ಆಮೇಲೆ ಕ್ರೈಮ್ ಆದಾಗ FIR ಹಾಕಿ ಜೈಲ್ ಕಳ್ಸೋದು ಗಂಡಸ್ತನ ಅಲ್ವಾ, ಅಥವಾ ದೊಡ್ಡ ಸಾಧನೆಯನ್ನಲ್ಲ. ಕ್ರೈಮ್ ಪ್ರಿವೆನ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಷ್ಟು ಕ್ರೈಮ್ ಪ್ರಿವೆಂಟ್ ಮಾಡಕ್ಕೆ ಪ್ರೋಗ್ರಾಮ್ಸ್ ಮಾಡಿದ್ದಾರೆ. 26ನೇ ತಾರೀಕು ಈ ತಿಂಗಳು 26ನೇ ತಾರೀಕು ಆಂಟಿ ಡ್ರಗ್ ಡೇ ಅಂತ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಸೀಮಂತ್ ಕುಮಾರ್ ಮಾಡ್ತಾ ಇದಾರೆ. ಬೆಳೆಸಿದ್ ಯಾರು ಇದನ್ನೆಲ್ಲ? ನಿಮ್ ಬೆಂಗಳೂರಿನ ಪೊಲೀಸರು ಬೆಳೆಸಿಲ್ವಾ? ಆಮೇಲೆ ಎಕ್ಸಾಂಪಲ್, ಅವ್ನು ಯಾರೋ ನೆನ್ನೆ ಲೋಕಾಯುಕ್ತದಲ್ಲಿ ನಿಂಗಪ್ಪ ಅಂತ ಸಿಕ್ಕಾಕೊಂಡಿದ್ದಾನೆ, ಪೊಲೀಸ್ ಕಾನ್ಸ್ಟೇಬಲ್, SP ಜೊತೆ ಜೋಶಿ ಜೊತೆ. ಇವರೆಲ್ಲ ಮಾಫಿಯಾಗಳು ನಡೆಸ್ತಾ ಇಲ್ವಾ? ಆಮೇಲೆ ಮಾಫಿಯಾಗಳು ನಡೆಸ್ತಿದ್ರೆ ಇವ್ರ ಆಸ್ತಿಗಳು ಬೆಳೆದಿದೆ. ಕನಿಷ್ಠ ಒಬ್ಬ ಇನ್ಸ್ಪೆಕ್ಟರ್, ಕನಿಷ್ಠ, ನಾನು ಎಲ್ಲರೂ ಅಂತ ಹೇಳ್ತಲ್ಲ, ಒಳ್ಳೆಯವರು ಭ್ರಷ್ಟಾಚಾರ ಮಾಡಿದಿರೋರು ಒಂದು 5% ಇರ್ಬೋದು. 95% ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಇದನ್ನ ತೊಳಿಬೇಕಾದ್ರೆ ನಮ್ಮಂತ ಒಂದು CM ಆಗ್ಬೇಕು. ಇರೋನ್ ಯಾವನ್ಗೂ ದಮ್ಮು ತಾಕತ್ ಯಾವನು ಇಲ್ಲ. ಬರೋನೆಲ್ಲ ಬಳ್ಕೊಂಡು ಗುಮ್ಮ ಆಟ ಆಡ್ಕೊಂಡು ಮಾಡ್ತಾ ಇದಾರೆ. ಸೊ ಇದು ಬದಲಾವಣೆ ಆಗ್ಬೇಕು ಅಂದ್ರೆ ಜನರಿಗೆ ಎಚ್ಚರಿಸಬೇಕಾಗಿದೆ. ನಮ್ಮಂತ ಎಚ್ಚರಿಕೆ ಮಾಡೋರ್ ಮೇಲೆ ಏನೋ ಒಂದು ಅಟ್ಯಾಕ್ ಮಾಡ್ಸೋದು, ಜೈಲ್ಗೆ ಹಾಕೋದು,
ಇನ್ನೇನ್ ಕಿಸಿಯಕ್ಕಂತೂ ಅವ್ರ ಕೈಲಿ ಆಗಲ್ಲ. ಹ್ಮ್. 3 ತಿಂಗಳು ಹಾಕಿದ್ರು, ಹ್ಮ್. ನೋಡಿದ್ರು. ಜೈಲಲ್ಲಿ ಕೂಡ ನಾನು ಅದೇ ರೆಬೆಲ್ ಜಗದೀಶ್ ಆಗೇ ಇದ್ದೆ. ಅಲ್ಲಿ ಏನಾಗಿದೆ ಅಂತ ನೋಡಿದವ್ರಿಗೆ ಅಲ್ಲಿದ್ದವ್ರಿಗೆ ಅಬ್ಸರ್ವ್ ಮಾಡಿದವ್ರು ಗೊತ್ತಿದೆ ಹೊರತು ನಾನು ಇದನ್ನ ಮಾಧ್ಯಮದಲ್ಲಿ ಹೇಳಕ್ ಆಗಲ್ಲ. Okay. ಜೈಲಲ್ಲೂ ಕೂಡ ನಾನು ರೆಬೆಲ್. ನಾನೇನೋ ಬದಲಾವಣೆ ಆಗಿ ಯಾವ್ದೋ ಮೂಗಲ್ ಕೂತ್ಕೊಂಡು ಆತರ ಏನಿರ್ಲಿಲ್ಲ. ಜೈಲಲ್ಲೂ ಕೂಡ ರಾಜಾತಿಥ್ಯ. ರಾಜತಿಥ್ಯ ದರ್ಶನ್ಗೆ ಅಷ್ಟೇ, ನನಗಲ್ಲ. ರಾಜತಿಥ್ಯ ಮಾಡಿಸ್ಕೊಂಡ್ರೆ ಅದು ಜೈಲ್ ಮ್ಯಾನ್ಯುವಲ್ಗೆ ವಿರೋಧ ಆಗುತ್ತೆ. ಒಬ್ಬ ಕೈದಿ ತರನೇ ಇರಬೇಕು. ನಾನು ಹೇಳ್ತಾ ಇರೋದು ನನ್ನ ಮಾನಸಿಕತೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ನನ್ನ ಮಾನಸಿಕತೆಯಲ್ಲಿ ಆ ಒಂದು ರೆಬೆಲ್ನೆಸ್ ಇತ್ತೇ ಇತ್ತು. ಡೆಫಿನೆಟ್ಲಿ ನಾನೊಬ್ಬ ಕೈದಿಯಾಗಿ ನಾನು ದಮ್ ಮಾಡ್ಕೊಂಡು ಚೇರ್ ಹಾಕೊಂಡು ದರ್ಶನ್ ತರ ಕೂತ್ಕೊಳ್ಳೋ ಕೆಲ್ಸಕ್ಕಂತೂ ನಾನಂತೂ ಹೋಗಿಲ್ಲ. ಎಲ್ಲ ಕೇಸ್ಗಳು ಹಾಕ್ಸಿ ಅಲ್ಲಿರೋ ಒಂದು 13 ಜನ ಸಸ್ಪೆಂಡ್ ಮಾಡೋ ಕೆಲ್ಸಕ್ಕಂತೂ ನಾವು ಹೋಗಿಲ್ಲ. ಮುಚ್ಕೊಂಡು ಹೋದೆ, ಮುಚ್ಕೊಂಡ್ ಬಂದೆ ಬಾಯ್ನ. ಹಂಗಾಗಿ ಜೈಲಿನ ತರನೇ ಜೈಲಿನ ರೂಲ್ಸ್ ಅನ್ನು ಫಾಲೋ ಮಾಡ್ಕೊಂಡು ಬಂದೆ. ಡೆಫಿನೆಟ್ಲಿ ಆ ರೆಬೆಲ್ನೆಸ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ನಮ್ಮ ಮಾನಸಿಕತೆಯಲ್ಲಿ ಇಟ್ಕೊಂಡಿದ್ದೇವೆ ಹೊರತು ನಮ್ಮ ಜೀವನದಲ್ಲಂತೂ ಅಲ್ಲ. ಜೈಲಾಗೇ ಇತ್ತು. ನಾನು ಕೂಡ ಒಬ್ಬ ಸಾಮಾನ್ಯ ಕೈದಿಯಾಗಿ ಅಲ್ಲಿ ಇದ್ದು ಬಂದೆ, ಬಟ್ ರೆಬೆಲ್ ಆಗಿದ್ದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.